ಇದ್ದರೆ ಅದನ್ನು ಹಾಯ್ ಫ್ರೆಂಡ್ಸ್, ಬರ್ರಿ ಕೃಪೆಯಾಗಬೇಕು ಇವತ್ತು ನಮ್ಮ ಎಂದನು. ಮನ್ಯಾಗ ಸತ್ಯನಾರಾಯಣ ಪೂಜೆ ಇತ್ತು. ದೀನವಾಣಿಯನ್ನು ಆ ಕೇಳಿ ಪೂಜಾದೊಂದು ಬ್ಲಾಗ್ ಮಾಡೀನಿ. ವೇಷಧಾರಿಯಾದ ಬ್ರಾಹ್ಮಣನು, ಎಲೆ ಬ್ರಾಹ್ಮಣನೇ, ಈಗ ಸತ್ಯನಾರಾಯಣನು ನಿಮ್ಗೆ ಹೆಂಗೆ ಅನಿಸ್ತಾ ಹೇಳ್ರಿ, ತಿಳಿಸ್ರಿ ಕಮೆಂಟ್ ಮೂಲಕ. ನಿಜವಾಗಿ ಚಲೋ ಅನಿಸ್ತಾನ? ಸತ್ಯನಾರಾಯಣನೇ ವಿಷ್ಣುವು, ಆತನ ಭಕ್ತರ ಪೂಜಕರ ಬಯಕೆಗಳನ್ನು ಪೂರೈಸುವವನು. ಆದ್ದರಿಂದ ಆ ಸತ್ಯನಾರಾಯಣನನ್ನು ನೀನು ಭಕ್ತಿಪೂರ್ವಕವಾಗಿ ಪೂಜಿಸು. ಇದೊಂದು ಮೇಲಾದ ವ್ರತವು. ಅವರ ನಮ್ಮ 82ರಾಗ ಮನೆ ಕಟ್ಟಿದ್ರಿ. ನಮ್ಮ ಪಪ್ಪ ಮನೆ ಕಟ್ಟಿದಾನ ಹಿಡ್ದ ಆ ವ್ರತದ ವಿಧಾನ ಸತ್ಯನಾರಾಯಣ ಪೂಜಾ ಮಾಡ್ಕೊತ ಬಂದಾರಿ. ತಿಳಿಸಿ ಈಗ 45 ವರ್ಷ ತುಂಬಿದ್ವಿ ರೀ ಸತ್ಯನಾರಾಯಣ ಪೂಜಾ ಮಾಡಕತ್ತಿ. ಪ್ರತಿ ವರ್ಷ ಆಗಲ ಪಾಡ್ಯ ದಿವಸ ಮಾಡ್ತೀವಿ, ದೀಪಾವಳಿ ಪಾಡ್ಯ. ನೋಡ್ರಿ ನಮ್ಮ ಪಪ್ಪಾಗ 75 ವರ್ಷ ತುಂಬಿದು ಅಂತ ಆ ಜನವರಿಗೆ. ಅದು ಖುಷಿ ಅನಿಸ್ತು. ನಮ್ಮ ಅಪ್ಪ ಹೇಳ್ದ, ಬಡತನದಿಂದ ಪಾರಾಗಿ ಎಲ್ಲರನ್ನು ಕರ್ಕೊಂಡು ಸೆಲ್ಫಿನೂ ತಗೊಂಡ. ಚಿಂತನೆಯಿಂದ ಆತನಿಗೆ ರಾತ್ರಿ ನಿದ್ರೆ ಬರಲಿಲ್ಲ. ಎಲ್ಲ ಮೊಮ್ಮಕ್ಕಳ್ರಿ, ನಮ್ಮ ಮೊಮ್ಮಕ್ಕಳ್ರಿ, ನಮ್ಮ ಅಣ್ಣನೂ ಬಂದಿದ್ರಿ. ನೋಡ್ರಿ ನಮ್ಮನ್ನ ಪೂಜೆ ಅವನ ಮಾಡಿಕೊಟ್ರಿ. ಈ ಹೊತ್ತು ನಾನು ಸತ್ಯನಾರಾಯಣ ವ್ರತವನ್ನು ಚಲೋ ಅನಿಸ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡ್ರಿ ನಮ್ಮ ಫ್ಯಾಮ್ಲಿ ಹೆಂಗೈತಿ, ಫುಲ್ ಟೀಮ್ ರೀ. ಭಾವನೆ ದೇವಂ ಎಂಬತ್ತೆ ದೇವನು ನಮ್ಮ ಅಣ್ಣ ಹತ್ತಿದ್ರಿ ಕ್ರಿಕೆಟ್ ಟೀಮ್ ನಮ್ದತ್ತ. ದೈವವಶಾತ್ ಪ್ರತಿದಿನಕ್ಕಿಂತ ನೋಡ್ರಿ ಹೆಚ್ಚು ದ್ರವ್ಯ ದೊರಕಿತು. ಆಗಲ ಎಲ್ಲರಿಗೂ ಸತ್ಯನಾರಾಯಣ ಆಶೀರ್ವಾದ ಕೊಡಲಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಧನ್ಯವಾದಗಳು. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬ್ರಾಹ್ಮಣನು ಸರ್ವ ಸುಖ ವಿಮುಕ್ತ, ಈ ಎಲ್ಲ ದುಃಖಗಳಿಂದ ವಿಮುಕ್ತನಾದನು ಮತ್ತು ಸರ್ವ ಸಂಪತ್ತು ಮನ್ವಿತ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ತೆ. ಮತ್ತೊಂದು ಬ್ಲಾಗ್ನ ಭೇಟಿಯಾಗ್ತೀನಿ. ಬಾಯ್.